ನೀವು ಮೈಸೂರಿಗೆ ಪ್ಲೇಸ್ಗಳು ನೋಡೋಣ ಅಂತ ಹೋದ್ಮೇಲೆ ಈ ಥರ ಪ್ಲೇಸ್ಗಳು ನೋಡ್ದಂಗಿದ್ರೆ ಹೆಂಗಾಗುತ್ತೆ ಹೇಳಿ? ಅದು ಯಾವ ಪ್ಲೇಸ್ ಅಂತ ಹೇಳಿ ಬನ್ನಿ ಹೋಗಿ ನೋಡೋಣ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಚ್ಚುಮೆಚ್ಚಿನ ಯಶು ಪಟೇಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹಳೆ ವಿಡಿಯೋ ಯಾರು ನೋಡಿಲ್ಲ ಅದು ಯೂಟ್ಯೂಬಲ್ಲಿದೆ, ಯೂಟ್ಯೂಬ್ ಲಿಂಕು ಬಯೋದಲ್ಲಿದೆ, ಹೋಗಿ ನೋಡಿ. ಹಳೆ ವಿಡಿಯೋದಂಗಿರಲಿ ಫ್ರೆಂಡ್ಸ್, ಬನ್ನಿ ಹೊಸ ವಿಡಿಯೋ ಯಾವುದ್ರ ಬಗ್ಗೆ ಅಂತೇಳಿ ನೋಡ್ಕೊಂಬರೋಣ. ನಾನು ತಂದಿರೋ ಹೊಸ ವಿಡಿಯೋ ಯಾವುದ್ರ ಬಗ್ಗೆಯಪ್ಪ ಅಂತಂದರೆ ಒಂದು ಡ್ಯಾಮ್. ನಿಮ್ಮೆಲ್ಲರಿಗೂ ಗೊತ್ತಿದೆ, ಮೈಸೂರಲ್ಲಿ ತುಂಬ ಹೆಸರುವಾಸಿ ಮಾಡಿರೋ ಡ್ಯಾಮ್ ಯಾವುದಪ್ಪ ಅಂದರೆ ಅದು KRS ಡ್ಯಾಮ್. ಬನ್ನಿ ಹೋಗಿ ಈ ಡ್ಯಾಮ್ನ ವಿಶೇಷತೆಗಳು ಮತ್ತು ಈ ಡ್ಯಾಮ್ನ ಎಂಟ್ರೆನ್ಸ್ ಫೀಸ್ ಎಷ್ಟು ಅಂತೇಳಿ ಹೋಗಿ ನೋಡ್ಕೊಂಬರೋಣ. ಈ ಡ್ಯಾಮಿಗೆ ನೀವು ಹೋಗ್ಬೇಕಂತಂದರೆ ಇಲ್ಲಿ ಯಾವುದೇ ಆನ್ಲೈನ್ ಪೇಮೆಂಟ್ನ ಅಕ್ಸೆಪ್ಟ್ ಮಾಡಲ್ಲ. ಅದಕ್ಕೋಸ್ಕರ ನೀವು ಕ್ಯಾಶ್ ತಗೊಂಡೋಗ್ಬೇಕು. ಒಬ್ಬರು ವ್ಯಕ್ತಿಗೆ ಇದರ ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು 50 ರೂಪಾಯಿ ಇರುತ್ತೆ. ಯಾಕಪ್ಪ ಈ ಡ್ಯಾಮಲ್ಲಿ ಆನ್ಲೈನ್ ಪೇಮೆಂಟ್ ಅಕ್ಸೆಪ್ಟ್ ಮಾಡಲ್ಲ ಅಂದರೆ ಇಲ್ಲಿ ತುಂಬ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಹಾಗಾಗಿ. ಮತ್ತು ನಾವು ಕೂಡ ಕ್ಯಾಶ್ ಒಯ್ದಿರಲಿಲ್ಲ. ಅಲ್ಲಿ ಹೋಗಿ ಯಾವುದೋ ಒಂದು ಹಣ್ಣಿಗೆ ಫೋನ್ಪೇ ಮಾಡಿ ಕ್ಯಾಶ್ ಇಸ್ಕೊಂಡು ಮುಂದೆ ಹೋದ್ವಿ. ನಮ್ಮ ಫ್ರೆಂಡ್ ಟಿಕೆಟ್ ತಗೊಂಡು ಮುಂದೆ ಹೋಗ್ತಾ ಇದ್ದ. ಅಲ್ಲಿ ಟಿಕೆಟ್ ಎಲ್ಲ ಚೆಕ್ ಮಾಡಿಸ್ಕೊಂಡು ನಾವು ಒಳಗೆ ಹೋಗ್ತಾ ಇದ್ವಿ. ಇವನು ಯಾಕೆ ಭಾಳ ನಮ್ಮ ಕಡೆ ನೋಡ್ತಾ ಇದ್ದ, ಬರ್ರಿ ಅಂತ ಕರಿತಾ ಇದ್ದ. ನಾವು ಹೋದ್ವಿ. ಸರಿ ಅಂತೇಳಿ ನಾವು ಟಿಕೆಟ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಮುಂದೆ ಹೋದ್ವಿ. ನೀವು KRS ಡ್ಯಾಮ್ ಎಂಟ್ರಿ ಆದ ಕೂಡಲೇ ಅಲ್ಲಿ 2 ದಾರಿ ಸಿಗುತ್ತೆ. ಫಸ್ಟ್ನೇದು ನೀವು ವಾಟರ್ ಡ್ಯಾನ್ಸ್ ಕಡೆ ಹೋಗ್ಬೋದು, ಇನ್ನೊಂದು ಗಾರ್ಡನ್ ಕಡೆ ಹೋಗ್ಬೋದು. ಸರಿ ಅಂತೇಳಿ ನಾವು ಗಾರ್ಡನ್ ಕಡೆ ಹೋದ್ವಿ. ಫಸ್ಟ್ ಗಾರ್ಡನ್ ನೋಡೋಣ ಅಂತೇಳಿ ಅಲ್ಲಿ ಹೋಗ್ಬೇಕಾದ್ರೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಈ KRS ಡ್ಯಾಮ್ನ ಫಸ್ಟು ವಾಣಿ ವಿಲಾಸ ಸಾಗರ ಅಂತ ಕರಿತಾ ಇದ್ರು. ಇದನ್ನ 1911ರಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ 1931ರಲ್ಲಿ ಮುಗಿಸಿದ್ರು ಅನ್ನೋ ಸಮ್ ಇನ್ಫಾರ್ಮೇಷನ್ ನಾವು ಅಲ್ಲಿ ತಿಳ್ಕೊಂಡ್ವಿ. ಅದಾದಮೇಲೆ ಗಾರ್ಡನ್ ಕಡೆ ಹೋದಾಗ ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ರು. ನೀವು ನೋಡ್ಬೋದು ಯಾವ ಥರ ಇದೆ ಅಂತೇಳಿ. ನಾನು ನಮ್ಮ ಫ್ರೆಂಡ್ಸು ಅಲ್ಲೇ ಲೈಟಿಂಗ್ಸ್ ನೋಡೋಣ ಅಂತೇಳಿ ಇನ್ನೊಂಚೂರು ಮುಂದೆ ನಾವು ಹಂಗೆ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಎಷ್ಟು ಮುಂದೆ ಹೋದ್ರೂ ದಾರಿನೇ ಸಾಕ್ತಿರಲ್ಲ. ಯಾಕಪ್ಪ ಇಷ್ಟು ದಾರಿ ಸಾಕ್ತಿಲ್ಲ ಅಂತ ನಾವು ಚೆಕ್ ಮಾಡಿದಾಗ ನಮಗೆ ಗೊತ್ತಾಯಿತು. ಈ ಗಾರ್ಡನ್ ಬಂದುಬಿಟ್ಟು 60 ಎಕರೆಯಲ್ಲಿದೆ ಅಂತೇಳಿ. ನಾವು ಒಂದು ದಿವಸದಲ್ಲಿ 60 ಎಕರೆ ಅಡ್ಡಾಡೋಕ್ಕಾಗುತ್ತಾ ಅಂತ ಅನ್ಕೊಂಡು ಒಂದು ಸ್ವಲ್ಪ ದೂರ ಮುಂದೆ ಹೋದ್ವಿ. ಅಲ್ಲೇ ದಾರಿಗಳು ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ನೋಡಿ ನೀರೆಲ್ಲ ಬಿಟ್ಟಿದ್ರು. ನೀರಿಗೆ ಲೈಟಿಂಗ್ಸ್ ಎಲ್ಲ ಹಾಕಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅಲ್ಲೇ ಹೋಗಿ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಮುಂದೆ ಹೋದ್ವಿ. ಇನ್ನೂ ಯಾವ್ಯಾವ ಥರ ಲೈಟಿಂಗ್ಸ್ ಹಾಕಿದ್ದಾರೆ ಅಂತ ನಮಗೆ ಒಂಚೂರು ಕ್ಯೂರಿಯಾಸಿಟಿ ಇತ್ತು. ನೋಡೋಕೆ ತುಂಬ ಚೆನ್ನಾಗಿತ್ತು. ಹಂಗಾಗಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದ್ದಾಗೆ ದಾರಿ ಸ್ವಲ್ಪ ಮುಂದೆ ಹೋಗುತ್ತೆ ಅನ್ನೋ ಥರ ನಾವು ನಡ್ಕೊಂಡು ಮುಂದೆ ಹೋದ್ವಿ. ಅಲ್ಲಿ ಮುಂದೆ ಹೋದಂಗೆ ಇನ್ನೂ ಜನಗಳು ಜಾಸ್ತಿನೇ ಇದ್ರು, ಹೊರತು ಕಮ್ಮಿ ಆಗಿರಲಿಲ್ಲ. ನಾನು ಆಮೇಲೆ ಅನ್ಕೊಂಡೆ ಬರೀ ನಮ್ಮ ಜನಗಳು ಥಿಯೇಟ್ರ್ ಪಬ್ಬಿಗೆ ಹೋಗಲ್ಲ, ಈ ಥರ ಪ್ಲೇಸ್ಗಳಿಗೆ ವಿಸಿಟ್ ಮಾಡ್ತಾರೆ ಅಂತೇಳಿ. ಸರಿ ಅಂತೇಳಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಮುಂದೆ ಬಂದಾಗ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಏನಪ್ಪ ಅಂತಂದರೆ ಡ್ಯಾಮಿಗೆ ಕೇಸರಿ, ಬಿಳಿ, ಹಸಿರು 3 ಬಣ್ಣಗಳನ್ನು ಬಿಟ್ಟು ತುಂಬ ಚೆನ್ನಾಗಿ ಮಾಡಿದರು. ನೋಡ್ಬೋದು ನೀವು ಯಾವ ಥರ ಇದೆ ಅಂತೇಳಿ. 3 ಬಣ್ಣಗಳಲ್ಲಿ ಕಂಗೊಳಿಸುತ್ತಿದ್ದ ಡ್ಯಾಮ್ನ ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದಾಗ ನಾವು ಇದ್ರದ್ದು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ವಿ. ಅದೇನಪ್ಪ ಅಂತಂದರೆ ಈ ಡ್ಯಾಮ್ನ ಅಗಲ ಬಂದುಬಿಟ್ಟು 8600 ಫೀಟ್ ಮತ್ತು ಉದ್ದ ಬಂದುಬಿಟ್ಟು 130 ಫೀಟ್ ಆಗಿರುತ್ತೆ. ಅದಾದಮೇಲೆ ಈ ಡ್ಯಾಮ್ನ ಕಾವೇರಿ ನದಿಗೆ ಅಡ್ಡೆಲ್ಲ ಕಟ್ಟಿದ್ದಾರೆ. ಮತ್ತು ಇದನ್ನು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ 10,034 ಮಿಲಿಯನ್ ರೂಪೀಸ್ ಖರ್ಚಾಗಿದೆ ಅಂತ ಗೊತ್ತಾಯಿತು. ಅದಾದಮೇಲೆ ಇದು 28 ಆಟೋಮೆಟಿಕ್ ಗೇಟ್ಸ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಇದೆ ಅಂತೇಳಿ ಸ್ವಲ್ಪ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡು ಹಂಗೆ ಒಂದು ಸ್ವಲ್ಪ ಮುಂದಕ್ಕೆ ಹೋದ್ವಿ. ಮುಂದೆ ಏನಕ್ಕಪ್ಪ ಹೋಗ್ತಿದ್ದೀವಿ ಅಂತಂದರೆ ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ಇಲ್ಲಿ 2 ದಾರಿ ಇದ್ದಾವೆ, ಒಂದು ಗಾರ್ಡನ್ ಕಡೆ, ಇನ್ನೊಂದು ವಾಟರ್ ಡ್ಯಾನ್ಸ್ ಕಡೆ ಅಂತೇಳಿ. ಫಸ್ಟ್ ಗಾರ್ಡನ್ ಎಲ್ಲ ನೋಡಿದಾದ್ಮೇಲೆ ಕೊನೆಯದಾಗಿ ಉಳಿದಿರೋದು ವಾಟರ್ ಡ್ಯಾನ್ಸ್ ನೋಡ್ದಂಗೆ ಇರೋಕ್ಕಾಗುತ್ತಾ ಅಲ್ಲಿ ತನಕ ಹೋದ್ಮೇಲೆ. ಸರಿ ಅಂತೇಳಿ ವಾಟರ್ ಡ್ಯಾನ್ಸ್ ನೋಡೋಣ ಅಂತೇಳಿ ನಡ್ಕೊಂಡು ಹೋದ್ವಿ. ಇದು ಮತ್ತು ನೋಡಿ ಇದು ವಾಟರ್ ಡ್ಯಾನ್ಸ್ ಅನ್ಕೊಂಬಿಟ್ರಿ, ಇದು ಸುಮ್ಮನೆ ಶೋಗೆ ಹಾಕಿರೋದು. ಇಲ್ಲಿ ನೋಡ್ಬೋದು ನೀವು ವಾಟರ್ ಡ್ಯಾನ್ಸ್ ಈ ಕಡೆಗೆ ಹೋಗೋ ದಾರಿ ಯಾವ ಥರ ಇದೆ ಅಂತೇಳಿ. ಇಲ್ಲೂ ಕೂಡ ನೀರೆಲ್ಲ ಬಿಟ್ಟು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಮತ್ತು ಇಲ್ಲೂ ಕೂಡ ಒಂದು ಗಾರ್ಡನ್ ಇದೆ. ಇದನ್ನೆಲ್ಲ ನೋಡ್ಕೊಂಡು ನಾವು ಮುಂದೆ ಹೋದ್ವಿ. ಇಲ್ಲೊಂದು ಬಿಲ್ಡಿಂಗ್ ಕೂಡ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ನೋಡ್ಬೋದು ಯಾವ ಥರ ಮಾಡಿದ್ದಾರೆ ಅಂತೇಳಿ. ಇಲ್ಲಿ ಡ್ಯಾಮ್ ಇಲ್ಲಿಗೂ ಕೂಡ ಇನ್ನೂ ಎಂಡ್ ಆಗಿಲ್ಲ, ಇನ್ನೂ ತುಂಬ ಮುಂದೆ ಇದೆ. ನಾವು ವಾಟರ್ ಡ್ಯಾನ್ಸ್ ನೋಡೋಣ ಅಂತೇಳಿ ಮುಂದೆ ಹೋದ್ವಿ. ನನಗಿನ್ನೂ ವಾಟರ್ ಡ್ಯಾನ್ಸ್ ಸ್ಟಾರ್ಟ್ ಆಗಿಲ್ಲಲ್ಲಪ್ಪ, ಏನು ಮಾಡೋಣ ಅಂತೇಳಿ ಚಿಂತೆ ಆದರೆ ಈ ನನ್ನ ಮಕ್ಕಳು ನನ್ನ ದೊಡ್ಡದು ನಿನ್ನ ದೊಡ್ಡದು ಅಂತ ಜಗಳ ಆಡ್ತಾವೆ. ನೋಡೋದು ಎಷ್ಟು ಕಾಣಿಸ್ತೈತಿ ಸರಿ ಬಿಡಪ್ಪ, ಇವ್ರು ಇಬ್ರದಾಗ ಯಾರ್ದಾರು ದೊಡ್ಡದಾಗ್ಲಿ ಅಂತ ಅನ್ಕೊಂಡು ವಾಟರ್ ಡ್ಯಾನ್ಸ್ ನೋಡೋಣ ಅಂತೇಳಿ ನಾವು ಹೋದರೆ ಅಲ್ಲಿ ಜನಗಳು ಕೇಕೆ ಹೊಡಿತಿದ್ರು. ಇವರೆಲ್ಲ ಯಾಕಪ್ಪ ಹಿಂಗೆ ಕೇಕೆ ಹೊಡಿತವ್ರೆ ಅಂದರೆ ಬನ್ನಿ ವಾಟರ್ ಡ್ಯಾನ್ಸ್ ಸ್ಟಾರ್ಟ್ ಮಾಡಿ ಅಂತೇಳಿ ಕೇಕೆ ಹೊಡಿತಿದ್ರು. ಅಲ್ಲಿರೋ ಕೇಳ್ಬೇಕಾ, ನೀವೇನಾದ್ರು ಕೇಕೆ ಹೊಡಿದ್ರು ನಾವು ಸ್ಟಾರ್ಟ್ ಮಾಡೋ ಟೈಮಿಗೆ ಸ್ಟಾರ್ಟ್ ಮಾಡೋದು ಅಂತಿದ್ರು. ನಮಗೂ ಅಲ್ಲಿ ಟ್ರೈನಿಗೆ ಲೇಟ್ ಆಯಿತು, ನಾವು ವಾಟರ್ ಡ್ಯಾನ್ಸ್ ಕೊನೆಗೂ ನೋಡಲಿ. ಇನ್ನೇನು ಮಾಡೋಕ್ಕಾಗೋದು ಬಿಡಪ್ಪ, ನಮ್ಮ ಅದೃಷ್ಟ ಇಷ್ಟೇ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಅಂದ್ಕೊಂಡು ನಾವು ನಮ್ಮ ಡ್ಯಾಮಿಗೆ ಒಂದು ಬಾಯ್ ಹೇಳಿ ನೆಕ್ಸ್ಟ್ ನಮ್ಮ ಕಾರ್ ಹೊತ್ಕೊಂಡು ಸೀದಾ ಬಂದು ರೈಲ್ವೆ ಸ್ಟೇಷನಿಗೆ ಇಳಿದ್ವಿ. ರೈಲ್ವೆ ಸ್ಟೇಷನಲ್ಲಿ ನಮ್ಮ ಕಾರಿಗೆ ಒಂದು ಬಾಯ್ ಹೇಳಿ ಬರ್ತಿದ್ವಿ. ಆದರೆ ಇವನು ಯಾಕೆ ಭಾಳ ನಾಚ್ಕೊಂತಿದ್ದ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ಸ್. ಹೇಳಿಲ್ವಾ ನನ್ನ ಹೆಸರೇ ನಾನು ಯಾಕೆ ರಾಮ ಕೃಷ್ಣ ಅಂತ ಹೆಸರಿಟ್ಕೊಳ್ಳಿ? ನನ್ನ ಹೆಸರೇ ನಾನೇ